ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳ್ಳಂಬೆಳಗ್ಗೆ ನಮ್ಮ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ 20ನೇ ಕಂತಿನ ಹಣ ಏನಾದರೂ ಜಮಾ ಮಾಡ್ಬಿಟ್ರಾ ಇವತ್ತು ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನೀವು ಇವಾಗ ಏನು ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘ, ಶ್ರೀ ಶಕ್ತಿ ಸಂಘ ಅಂತ ಏನು ಮಾಡ್ಕೊಂಡಿದ್ದೀರಲ್ವಾ, ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಅಂತಾನೆ ಗೃಹಲಕ್ಷ್ಮಿ ಸಂಘಗಳು ಅಂತ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸೊ ಏನಪ್ಪಾ ಇದು ಹೊಸ ನ್ಯೂಸ್ ಅಂತ ನೀವು ಕೇಳಬಹುದು. ಎಸ್ ಫ್ರೆಂಡ್ಸ್, ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಫಲಾನುಭವಿಗಳ ಖಾತೆಗಳಿಗೆ ಜಮಾ ಕೂಡ ಆಗ್ತಾ ಇದೆ. ಸೊ ಯಾರೆಲ್ಲ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಹಣವನ್ನ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅವರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಡೇ ಬೈ ಡೇ ನಿಮಗೂ ಕೂಡ ಹಣ ಜಮಾ ಆಗ್ತಾ ಇದೆ, ನಿಮ್ಮ ಖಾತೆಗಳಿಗೂ ಕೂಡ ಬಂದು ಸೇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಇಂಪಾರ್ಟೆಂಟ್ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ 20ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಕೆಲವೊಂದು ಫಲಾನುಭವಿಗಳು ಮೆಸೇಜ್ ಅನ್ನ ಮಾಡ್ತಾ ಇದ್ದೀರಾ. ಸದ್ಯಕ್ಕೆ ಬಿಡುಗಡೆ ಆಗಿರುವಂತಹ ಹಣ ಬಂದು 19ನೇ ಕಂತಿನ ಹಣ ಮಾತ್ರ. 20ನೇ ಕಂತಿನ ಹಣ ಬಂದು ನೆಕ್ಸ್ಟ್ ವೀಕ್ ಜಮಾ ಆಗುತ್ತೆ ಅಂತ ಇಲ್ಲಿ ಮಾಹಿತಿ ಹರಿದಾಡ್ತಾ ಇದೆ. ಸೊ ಹಂಗೇನಾದ್ರೂ ಜಮಾ ಆಯ್ತು, ಬಿಡುಗಡೆ ಆಯ್ತು ಅಂತ ಆದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಸೊ 20ನೇ ಕಂತಿನ ಹಣ ಇದುವರೆಗೂ ಕೂಡ ಜಮಾ ಆಗಿಲ್ಲ. ಸೊ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಸೊ ಈ ಒಂದು ಹಣ ಕಂಪ್ಲೀಟ್ ಆಗಿ ಜಮಾ ಆದ್ಮೇಲೆ ನಾವು 20ನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡೋಣ ಯಾವಾಗ ಜಮಾ ಮಾಡ್ತಾರೆ ಅಂತ. ಸೊ ಇದನ್ನ ಹೊರತುಪಡಿಸಿದ್ರೆ ಇವಾಗ ಗೃಹಲಕ್ಷ್ಮಿಯರಿಗೆ ಸ್ವಸಹಾಯ ಸಂಘಗಳು, ಶ್ರೀ ಶಕ್ತಿ ಸಂಘಗಳು ಅಂತ ನೀವೇನ್ ಮಾಡ್ಕೊಂಡಿದ್ದೀರಾ ಹಳ್ಳಿಗಳಾಗಿರ್ಬೋದು, ನಗರಗಳಾಗಿರ್ಬೋದು, ಸೊ ಎಲ್ಲಾ ಕಡೆ ನೋಡೇ ಇರ್ತೀರಾ. ಸೊ ಇದನ್ನ ನಮ್ಮ ಮೋಟಮ್ ಅವರು ಅಂತ ಏನ್ ಕರಿತಿದ್ವಿ ಸೊ ಅವರು ಏನ್ ಮಾಡಿದ್ರು, ಈ ರೀತಿಯ ಹಳ್ಳಿಯಲ್ಲಿ ಮಹಿಳೆಯರು ಒಂದು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಲಿ ಅಂತ ಏನ್ ಮಾಡಿದ್ರು, ಶ್ರೀ ಶಕ್ತಿ ಸಂಘಗಳಾಗಿರ್ಬೋದು, ಸ್ವಸಹಾಯ ಸಂಘಗಳಾಗಿರ್ಬೋದು, ಸೊ ಈ ರೀತಿ ಸಂಘಗಳನ್ನ ಹುಟ್ಟಾಕಿದ್ರು. ಸೊ ಅದು ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಕೂಡ ಆಗ್ತಾ ಇದೆ. ಸೊ ಇದೇ ನಿಲ್ವಲ್ಲಿ ಇವಾಗ ಏನ್ ಯೋಚನೆ ಮಾಡಿದೆ ನಮ್ಮ ಸರ್ಕಾರ, ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಗೃಹಲಕ್ಷ್ಮಿಯರಿಗೆ ಅಂತಾನೆ ಇವಾಗ ಸಂಘವನ್ನ ಮಾಡ್ತೀವಿ. ಅದು ಏನಂತ ಅಂದ್ರೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಅಂದ್ರೆ ಫಸ್ಟ್ ಟೈಮ್ ಏನ್ ಮಾಡ್ತೀವಿ, ಕೆಲವೊಂದು 4-5 ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಗೃಹಲಕ್ಷ್ಮಿ ಸಂಘಗಳು ಅಂತ ಆರಂಭ ಮಾಡ್ಬಿಟ್ಟು ಸೊ ಒಂದ್ಸಲ ಚೆಕ್ಔಟ್ ಮಾಡ್ತೀವಿ ಅಂತ ಅಂದ್ರೆ ಯಾವುದೇ ಒಂದು ಈಗ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಮಾಡ್ತಾರಲ್ಲ, ಸೊ ಅದೇ ರೀತಿ ಒಂದು 4-5 ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಗೃಹಲಕ್ಷ್ಮಿ ಸಂಘಗಳು ಅಂತ ಮಾಡ್ತೀವಿ. ಇವಾಗ ಏನ್ 2,000 ರೂಪಾಯಿನ ಹಣವನ್ನ ಹಾಕ್ತಾ ಇದೀವಿ ನಮ್ಮ ಗೃಹಲಕ್ಷ್ಮಿಯರಿಗೆ. ಸೊ ಅವರು ಏನ್ ಮಾಡ್ಬೇಕು, ಮನೆ ಒಡತಿಯಾದವರು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಬೇಕು. ಸೊ ಹಾಗಾಗಿ ಏನ್ ಮಾಡ್ತೀವಿ, ಈ ರೀತಿಯಾದಂತಹ ಸಂಘಗಳನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಟ್ರಯಲ್ ಟೆಸ್ಟ್ ಅನ್ನ ಮೊದಲು ಮಾಡಿಬಿಟ್ಟು ಆ ನಂತರ ಏನ್ ಮಾಡ್ತಾರೆ, ಪ್ರತಿ ಹಳ್ಳಿಗಳಿಗಾಗಿರ್ಬೋದು, ನಗರಗಳಿಗಾಗಿರ್ಬೋದು, ಪ್ರತಿಯೊಂದು ಕಡೆನೂ ಕೂಡ ಇವಾಗ ಗೃಹಲಕ್ಷ್ಮಿ ಸಂಘಗಳನ್ನ ಆರಂಭ ಮಾಡ್ತೀವಿ ಆ ನಂತರ ಅಂತ ಇಲ್ಲಿ ತಿಳಿಸ್ಕೊಟ್ಟಿರುವಂತದ್ದು. ಸೊ ಇವಾಗ ಏನ್ ಅಂಗನವಾಡಿಗಳು ಸ್ಟಾರ್ಟ್ ಆಗಿ 50 ವರ್ಷ ತುಂಬೋದಕ್ಕೆ ಬಂದಿದೆಯಂತೆ. 50 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಮಾಹಿತಿ ಬಂದಿರುವಂತದ್ದು. ಸೊ ಹಾಗಾಗಿ ಇದನ್ನ ಒಂದು ಏನು ಸಂಭ್ರಮವನ್ನು ಮಾಡೋದಕ್ಕೆ ಸೊ ಈ ಒಂದು 50 ವರ್ಷ ತುಂಬಿರೋ ಒಂದು ಖುಷಿಗೆ ಏನ್ ಮಾಡ್ತಾರೆ, ಇಲ್ಲಿ ಒಂದು ಫಂಕ್ಷನ್ ಅನ್ನ ಮಾಡ್ತೀವಿ. ಅದು ಬೆಂಗಳೂರಲ್ಲಿ ಆಗಿರ್ಬೋದು, ಮೈಸೂರಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಈ ಫಂಕ್ಷನ್ ಅನ್ನ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಈ ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ನಾವು ಉದ್ಘಾಟನೆ ಮಾಡಬೇಕು ಅಂತ ಇಲ್ಲಿ ಮಾತುಕತೆ ನಡೆದಿದೆ. ಸೊ ಇನ್ನು ಕನ್ಫರ್ಮ್ ಆಗಿ ತಿಳಿಸ್ಕೊಟ್ಟಿಲ್ಲ. ಏನಂತ ಅಂದ್ರೆ ಚರ್ಚೆ ನಡೀತಾ ಇದೆ. ಸೊ ಈ ರೀತಿ ಮಾಡಿದ್ರೆ ಇವಾಗ ಗೃಹಲಕ್ಷ್ಮಿಯರಿಗೂ ಕೂಡ ಸಂಘಗಳನ್ನ ಮಾಡಿದ್ರೆ ಅವರು ಕೂಡ ಆರ್ಥಿಕವಾಗಿ ಇನ್ನೂ ಅಭಿವೃದ್ಧಿಯನ್ನ ಹೊಂದ್ತಾರೆ. ಸೊ ಹಾಗಾಗಿ ಈ ರೀತಿ ಮಾಡಬೇಕು ಅಂತ ಚಿಂತನೆಯನ್ನ ಮಾಡಿಬಿಟ್ಟು ಈಗ ಅಂಗನವಾಡಿ ಫಂಕ್ಷನ್ ಏನ್ ಮಾಡ್ತಾರೆ ಸೊ ಆ ಒಂದು ಫಂಕ್ಷನ್ ಅಲ್ಲಿ ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ಇಲ್ಲಿ ಅಂದ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಅಂತಾನೆ ಹೇಳ್ಬೋದು. ಸೊ ಇದು ಒಂಥರ ಚೆನ್ನಾಗಿರುತ್ತೆ. ಏಕೆ ಶಕ್ತಿ ಸಂಘಗಳಿಗೆ ಸೇರ್ಕೊಂಡು ಅಭ್ಯಾಸ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ಮೈಂಡ್ ಸೆಟ್ ಇದ್ದೇ ಇರುತ್ತೆ. ಈಗ ಹಳ್ಳಿಗಳ ಕಡೆ ಎಲ್ಲ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸಂಘಗಳು ಎಲ್ಲಾನು ಕೂಡ ಕಟ್ಕೊಂಡು ಆ ಹಣವನ್ನ ಸೇವಿಂಗ್ಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಕಡೆಯಿಂದನೂ ಕೂಡ ಇದು ಒಂಥರ ಬೆಸ್ಟ್ ರೂಟ್ ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಎಲ್ಲರೂ ಕೂಡ ಕಂಪಲ್ಸರಿ ಇದಕ್ಕೆ ಸೇರ್ಕೊಳ್ಳೇಬೇಕು ಅನ್ನೋದೇನಿಲ್ಲ ಅಲ್ವಾ. ಸೊ ಇಷ್ಟ ಆದ್ರೆ ನೀವು ಕೂಡ ಇಲ್ಲಿ ಜಾಯ್ನ್ ಆಗಬಹುದು. ಸೊ ನೋಡೋಣ ಫಸ್ಟ್ ಟ್ರಯಲ್ ಟೆಸ್ಟ್ ಯಾವ ರೀತಿ ಮಾಡ್ತಾರೆ, ಸೊ ಯಾವ ರೀತಿ ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ ಅಂತ ಆ ನಂತರ ನಿಮಗೆ ಬಂದಂತಹ ಕಂಪ್ಲೀಟ್ ವಿವರವನ್ನ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಈ ರೀತಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.